ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನೀವೆಲ್ಲರೂ ಕರ್ನಾಟಕದ ತಿರುಪತಿ ಅಥವಾ ಚಿಕ್ಕ ತಿರುಪತಿ ಎಂದೇ ಖ್ಯಾತವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಮಂಜಗುಣಿಯ ವೆಂಕಟರಮಣ ದೇವಸ್ಥಾನವನ್ನಂತೂ ನೋಡೇ ಇರ್ತೀರಾ. ಇವತ್ತು ನಾನು ನಿಮಗೆ ಮಂಜಗುಣಿಯ ವೆಂಕಟರಮಣ ದೇವರು ಸಿಕ್ಕಿರುವಂತಹ ಮೂಲ ಸ್ಥಳವಾದ ಗಿಳಗುಂಡಿಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಸಿರಸಿಯಿಂದ ಕುಮಟಾ ಹೋಗುವಂಥ ರಸ್ತೆಯಲ್ಲಿ ನಿಂತಿದ್ದೀನಿ. ನೀವು ಅಲ್ಲಿ ಎದುರುಗಡೆ ಏನು ಬೈಕ್ ನೋಡ್ತಾ ಇದ್ದೀರಾ, ಅದು ಈಗ ರೈಟ್ ಸೈಡ್ ಹೋಯ್ತಲ್ವಾ, ಅದು ಮಂಜಗುಣಿಗೆ ಹೋಗುವಂತಹ ರೋಡು. ಹಾಗೆ ಅದಕ್ಕಿಂತ ಸ್ವಲ್ಪ ಹಿಂದೆ ಅಂದರೆ ಈಗ ನಾನು ನಿಂತಿರುವ ಸ್ಥಳದಲ್ಲಿ ನನ್ನ ಲೆಫ್ಟ್ ಸೈಡ್ಗೆ ಏನು ರೋಡ್ ಹೋಗ್ತಾ ಇದೆಯಲ್ಲ, ಇದೇ ಆ ಗಿಳಗುಂಡಿ ಊರಿಗೆ ಹೋಗಲಿಕ್ಕೆ ಇರುವಂತಹ ರೋಡು. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಾವು ಗಿಳಗುಂಡಿ ಕ್ಷೇತ್ರ ಇರುವ ಊರನ್ನು ತಲುಪಬಹುದು. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ನಮ್ಮ ಎದುರುಗಡೆ ಏನಲ್ಲಿ ಎಂಟ್ರೆನ್ಸ್ ಕಮಾನನ್ನು ಮಾಡಿದ್ದಾರೆ, ಅದೇ ಗಿಳಗುಂಡಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಇರುವಂತಹ ಎಂಟ್ರೆನ್ಸು. ಇಲ್ಲಿ ವರ್ಷಕ್ಕೆ ಒಂದು ದಿವಸ ದೊಡ್ಡ ಪೂಜೆ ಆಗುತ್ತೆ, ಆವಾಗ ಈ ರೀತಿಯಾಗಿ ಇಲ್ಲಿ ಎಂಟ್ರೆನ್ಸನ್ನು ಮಾಡ್ತಾರೆ. ಈಗ ಇಲ್ಲಿ ಒಂದು 2 ದಿನದ ಹಿಂದಷ್ಟೇ ಆ ದೊಡ್ಡ ಪೂಜೆ ನಡೆದಿದೆ. ಹೆಚ್ಚು ಜನಸಂದಣಿ ಇದ್ದಾಗ ದೇವರ ಸ್ಥಳವನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು 2 ದಿನ ಆದಮೇಲೆ ಈ ಸ್ಥಳಕ್ಕೆ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಆ ಪುಣ್ಯಕ್ಷೇತ್ರದ ಹತ್ತಿರ ಹೋಗಿ ಅಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ಸುತ್ತಮುತ್ತ ಎಲ್ಲ ನೋಡಬಹುದು. ನೆಲವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿ ಇಲ್ಲಿ ಸಾರಿಸಿ ಎಲ್ಲ ರೆಡಿ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮ ಎದುರುಗಡೆ ಏನು ಮಂಟಪ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೆಳಭಾಗದಲ್ಲಿ ಏನು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಮೂರ್ತಿಯನ್ನು ತೆಗೆದಿರೋದು. ಹಾಗೆ ನೀವೆಲ್ಲೆಲ್ಲ ಸುತ್ತಮುತ್ತ ನೋಡಬಹುದು, ನೆಲವನ್ನೆಲ್ಲ ಹದ ಮಾಡಿಟ್ಟಿದ್ದಾರೆ. ಜನ ಬಂದವರಿಗೆಲ್ಲ ಕುತ್ಕೊಳ್ಳಿಕ್ಕೆ, ಪ್ರಸಾದ ಸ್ವೀಕರಿಸಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲೆಲ್ಲ ತುಂಬ ಕ್ಲೀನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಅಲ್ಲದೆ ಇಲ್ಲಿ ನೀವೇನು ಈ ಸಣ್ಣ ಹಳ್ಳ ಅಥವಾ ನದಿಯನ್ನು ನೋಡ್ತಾ ಇದ್ದೀರಾ, ಈ ನದಿಯ ಹೆಸರು ಕಂಕಹ್ರದ ಅಂತ. ಇದರ ದಂಡೆಯ ಮೇಲೇ ಈ ಪುಣ್ಯಕ್ಷೇತ್ರ ಇರುವಂಥದ್ದು. ಈ ಹೊಳೆ ಈ ಸ್ಥಳದಲ್ಲಿ 90 ಡಿಗ್ರಿ ಟರ್ನನ್ನು ತಗೊಂಡು ಹಾಗೆ ಮುಂದೆ ತೆರಳುತ್ತೆ. ಈ ಸ್ಥಳದಲ್ಲಿ ಪ್ರತಿ ವರ್ಷವೂ ಕೂಡ ಮಂಟಪವನ್ನು ಕಟ್ತಾರೆ. ನೀವಿಲ್ಲಿ ನೋಡಬಹುದು, ಇದು ಇನ್ನೊಂದು ವರ್ಷ ಕಟ್ಟಿದಂತಹ ಮಂಟಪ. ಸ್ನೇಹಿತರೆ, ಈ ಸ್ಥಳ ಮೊದಲಿಗೆ ಬೆಳಕಿಗೆ ಬಂದಿದ್ದು ಹೇಗಪ್ಪ ಅಂತಂದರೆ, ವೆಂಕಟೇಶ ದೇವರು ಮೃಗಬೇಟೆಗಾಗಿ ಬಂದು ಕುಟುಂಬ ಸಮೇತರಾಗಿ ಇಂತಹ ಸ್ಥಳದಲ್ಲಿ ವಾಸವಾಗಿದ್ದಾರೆ ಅನ್ನುವ ಒಂದು ಅಶರೀರವಾಣಿ ಇಲ್ಲೇ ಹತ್ತಿರದ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ತಿರುಮಲ ಯೋಗಿಗಳಿಗೆ ಕೇಳಿಸುತ್ತೆ. ಆನಂತರ ತಿರುಮಲ ಯೋಗಿಗಳ ಕನಸಿನಲ್ಲಿ ಬಂದಂತಹ ವೆಂಕಟೇಶ ದೇವರು, ನಾನು ಇಂತಹ ಸ್ಥಳದಲ್ಲಿದ್ದೇನೆ, ನನ್ನನ್ನು ಇಲ್ಲಿಂದ ಅರ್ಧ ಯೋಜನ ದೂರದಲ್ಲಿ ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ. ಅವರ ಅಪ್ಪಣೆಯಂತೆ ತಿರುಮಲ ಯೋಗಿಗಳು ಇಲ್ಲಿಂದ ಅರ್ಧ ಯೋಜನ ದೂರದಲ್ಲಿರುವ ಮಂಜಗುಣಿಯ ಊರಲ್ಲಿ ವೆಂಕಟೇಶ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ನೇಹಿತರೆ, ಈಗ ಬನ್ನಿ ದೇವರು ಮೂಲ ಸ್ಥಳದಲ್ಲಿ ಎಲ್ಲಿದ್ದರು ಅಂತ ತೋರಿಸ್ತೀನಿ. ನೀವಿಲ್ಲೇನು ಗುಂಡಿಯನ್ನು ನೋಡ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ವೆಂಕಟೇಶ ದೇವರ ಮೂರ್ತಿ ಇದ್ದದ್ದು. ಹಾಗೆ ನೀವಿಲ್ಲಿ ನೋಡಬಹುದು, ಇದರ ಎರಡೂ ಕಡೆಗಳಲ್ಲೂ ಪಾದದ ಗುರುತುಗಳಿದ್ದಾವೆ. ಇಲ್ಲೊಂದು ಪಾದದ ಅಚ್ಚಿದೆ, ಹಾಗೆ ಇನ್ನೊಂದು ಸೈಡು ಕೂಡ ಇನ್ನೊಂದು ಪಾದದ ಅಚ್ಚಿದೆ. ಇಲ್ಲಿ ಕಾಲಿನ ಬೆರಳುಗಳನ್ನು ಕೂಡ ನೀವು ನೋಡಬಹುದು. ಇಂಥ ಜಾಗದಲ್ಲಿ ತಿರುಮಲ ಯೋಗಿಗಳು ನಿಂತುಕೊಂಡು ಕಾಲಿಟ್ಟುಕೊಂಡು ಮಧ್ಯ ಇರುವಂತಹ ವೆಂಕಟೇಶ ದೇವರ ಮೂರ್ತಿಯನ್ನು ತಕ್ಕೊಂಡು ಹೋಗಿದ್ದಾರೆ. ಹಾಗೆ ಅವರು ಇಲ್ಲಿಂದ ದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ದರ ಕುರುಹಾಗಿ ಈ ಪಾದದ ಅಚ್ಚಾಗಿರಬಹುದು ಅಥವಾ ಮಧ್ಯದಲ್ಲಿರುವಂತಹ ಗುಂಡಿ ಆಗಿರಬಹುದು, ಇಂದು ಕೂಡ ಆ ಮಹಾನ್ ಕಾರ್ಯಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾವೆ. ಹಾಗೆ ಈ ಸನ್ನಿಧಿಯ ಪಕ್ಕದಲ್ಲಿರುವ ಕಲ್ಲು ಬಂಡೆಯನ್ನು ಏನು ನೀವು ನೋಡ್ತಾ ಇದ್ದೀರೋ, ಇದೇ ಕಲ್ಲು ಬಂಡೆಯ ಮೇಲೆ ಇಲ್ಲಿ ವೆಂಕಟೇಶ್ವರ ದೇವರು ಇದ್ದಷ್ಟು ದಿನವೂ ಕೂಡ ಶಿವ ಮತ್ತು ರುದ್ರರು ಆಕಳ ರೂಪದಲ್ಲಿ ಬಂದು ಈ ಪವಿತ್ರ ಬಂಡೆಯ ಮೇಲೆ ಹಾಲನ್ನು ಸುರಿಸ್ತಾ ಇರ್ತಾರೆ. ಹೀಗೆ ಸುರಿಸಿ ಹೆಚ್ಚುಳಿದಂತಹ ಹಾಲು ಇಲ್ಲೇ ಪಕ್ಕದಲ್ಲೇ ಇರುವಂತಹ ಕಂಕಹ್ರದ ಹೊಳೆಯನ್ನು ಸೇರಿ ಮುಂದೆ ವಿಭೂತಿ ಆಗುತ್ತೆ. ಇಂದಿಗೂ ಕೂಡ ಶಿವರಾತ್ರಿಯ ದಿನ ಇದೇ ಹೊಳೆಯಲ್ಲಿ ಸ್ವಲ್ಪ ಕೆಳಗಡೆ ಹೋಗಿ ವಿಭೂತಿಯನ್ನು ನೆಲದಿಂದ ಅಗೆದು ತೆಗಿತಾರೆ. ಆ ವಿಭೂತಿ ಕೂಡ ಹಾಲಿನ ವಾಸನೆಯನ್ನು ಹೊಂದಿರುತ್ತೆ. ಸ್ನೇಹಿತರೆ, ಈ ಕಂಕಹ್ರದ ನದಿಯನ್ನು ಹರಿಸಿದ್ದು ಕೂಡ ಇಲ್ಲಿ ಕಂಕ ಎಂಬುವಂತಹ ಒಬ್ಬ ಮಹಾನ್ ಋಷಿಗಳು. ಇಲ್ಲಿ ಸುತ್ತಮುತ್ತಲಿನ ಪ್ರಾಣಿಗಳಿಗೆ ನೀರಿನ ಅಭಾವವಾಗುತ್ತಿರುವುದನ್ನು ಕಂಡು ಅವರು ಇಲ್ಲಿ ಈ ನದಿಯನ್ನು ಹರಿಸಿರ್ತಾರೆ. ಅದಕ್ಕಾಗಿ ಈ ನದಿಯನ್ನು ಕಂಕಹ್ರದ ಅಂತ ಕರೀತಾರೆ. ಸ್ನೇಹಿತರೆ, ತಿರುಮಲ ಯೋಗಿಗಳು ತಪಸ್ಸು ಮಾಡಿರುವಂತಹ ಆ ಪವಿತ್ರವಾದ ಗುಹೆಯ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲ್ನಲ್ಲೇ ಸಿಗುತ್ತೆ. ಅದು ಅಲ್ಲದೆ ಕಂಕಹ್ರದ ನದಿಯು ಆ ಗುಹೆಯ ಎದುರುಗಡೆ ಯಾವ ರೀತಿ ಹರಿದಿದೆ ಅನ್ನೋದನ್ನು ಕೂಡ ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಗುಹೆ ಒಳಗೆ ಹೋಗಿ ಗುಹೆ ಒಳಗೆ ಏನೇನೆಲ್ಲ ಇತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ನಾನು. ಸ್ನೇಹಿತರೆ, ಮಂಜಗುಣಿ ವೆಂಕಟರಮಣ ದೇವರ ಮೂಲ ಸ್ಥಳವಾದ ಗಿಳಗುಂಡಿ ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಹೈಪ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.